ಹಾಯ್ ಹಲೋ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಟೊಮೆಟೊ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಆಯಿತಾ? ಅದು ಆಗಿದ್ಮೇಲೆ ಒಗ್ಗರಣೆಗೆ ಹೋಗೋಣ. ಒಗ್ಗರಣೆಗೆ ಜಸ್ಟ್ ನೀವು ಮಸಾಲ ಸ್ಪೈಸಸ್, ಹೋಲ್ ಸ್ಪೈಸಸ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಬೆಣ್ಣೆ ಆ್ಯಡ್ ಮಾಡಿದ್ದೀನಿ. ಬೆಣ್ಣೆ ಮತ್ತು ಕೊಕೊನಟ್ ಆಯಿಲ್ ಕುಕ್ಕಿಂಗಿಗೆ ಯೂಸ್ ಮಾಡೋದು. ಸೊ ಅದೆರಡೂ ಹಾಕಿದ್ದೀನಿ. ಹೋಲ್ ಸ್ಪೈಸಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಅರೋಮಾ ಬರೋವರೆಗೂ ಚೆನ್ನಾಗಿ ಒಂದು 30 to 40 ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಅಷ್ಟು ಮಾಡಿಕೊಂಡು ಆಮೇಲೆ ಈರುಳ್ಳಿನ ಹಾಕಬೇಕು. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಉಳಿದಿರೋ ಪುದೀನ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಆಯಿಲ್ ಅದರಿಂದ ರಿಲೀಸ್ ಆಗಬೇಕು. ಆಲ್ರೆಡಿ ನಾವು ನಮಗೆ ಒಂದು ಎಷ್ಟು ಮೊಟ್ಟೆ ಬೇಕಾಗುತ್ತೆ ಅಷ್ಟು ಮೊಟ್ಟೆನ, ಅಂದರೆ ನಾನು ಮಾಡ್ತಿರೋದೇ 3 ಜನಕ್ಕೆ. ಸೊ ನಾವೊಂದು 6 ಮೊಟ್ಟೆ ಹಾಕಿದ್ದೀನಿ. 6 ಮೊಟ್ಟೆನ ಬೇಯಿಸ್ಕೊಂಡು ಅದನ್ನು ಪ್ರಿಕ್ ಮಾಡ್ಕೊಳ್ಳಿ. ಒಂದು ಕಡ್ಡಿನಲ್ಲಿ ಎಲ್ಲ ಚುಚ್ಕೊಳ್ಳಿ, ಮಸಾಲ ಹಿಡಿಬೇಕು. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಮಸಾಲ ಏನು ಇದು ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಪ್ರಿಕ್ ಮಾಡಿದಂಥ ಬಾಯ್ಲ್ಡ್ ಎಗ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ, ಬೇಗ ಆಗಬೇಕಲ್ವಾ ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ಸ್ವಲ್ಪ ಒಂದು 2 ನಿಮಿಷ ಮಸಾಲೆನಲ್ಲಿ ಇದು ಫ್ರೈ ಆಯಿತು ಅಂದರೆ ಚೆನ್ನಾಗಿ ಅದು ಮಸಾಲೆ ಹಿಡಿಯುತ್ತೆ ಮೊಟ್ಟೆ ಒಳಗಡೆ ಎಲ್ಲ. ಸೊ ಅದಾದಮೇಲೆ ನಮಗೆ ನಾನು ಹಾಕಿರೋದು 3 ಜನಕ್ಕೆಲ್ಲ 1.5 ಲೋಟ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಅದು ಕುದಿಬೇಕು, ಅಕ್ಕಿ ಕುದಿಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಚೆನ್ನಾಗಿ ಕುದ್ದು ಎಲ್ಲ ಇದಾದಮೇಲೆ ನೆನೆಸಿದ ಅಕ್ಕಿನ ಹಾಕಿ ಇಷ್ಟು ತನಕ ಇನ್ನೊಂದು ಸ್ವಲ್ಪ, ಇನ್ನೊಂದು 20% ನಾವು ರೈಸ್ ಬೇಯಬೇಕು ಅಂದಾಗ ಎಲ್ಲ ತಿರುಗಿಸ್ಬಿಟ್ಟು ಕುಕ್ಕರ್ನ ಮುಚ್ಚಿಬಿಡಿ. ಬೇಗನೆ ಆಗುತ್ತೆ. ಸೊ 1 ವಿಷಲ್ ಸಾಕು, ಜಾಸ್ತಿ ಹಾಕ್ಸೋಕೆ ಹೋಗ್ಬಿಡಿ. 1 ವಿಷಲ್ ಸಾಕು. ಆರಾಮಾಗಿ ಎಲ್ಲ ಬೆಂದ್ಕೊಂಡು ಹೋದ್ರಾಗಿ ಚೆನ್ನಾಗಾಗುತ್ತೆ. ಅನ್ನ ಕೂಡ ಅರಳಿರುತ್ತೆ, ಒಳ್ಳೆ ಅರೋಮಾ ಬರುತ್ತೆ. ಮೇಲ್ಗಡೆ 1 ಸ್ಪೂನ್ ತುಪ್ಪ ಹಾಕಬೇಕು, ಅದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸರ್ವ್ ಮಾಡಿಕೊಂಡು ತಿನ್ಬೋದು. ಫೈನಲಾಗಿ ನಾವು ಎಗ್ ಬಿರಿಯಾನಿ ರೆಡಿ ಟು ಈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.